ಬೆಲೆ ಏರಿಕೆ ಖಂಡಿಸಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಿ ವಿನೂತನವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಸಂಜೆ ವೃತ್ತದವರೆಗೂ ಕೂಡ ಎತ್ತಿನ ಗಾಡಿ ಮೆರವಣಿಗೆ ನಡೆಯಿತು. ಕಾರ್ಯಕರ್ತರೊಂದಿಗೆ ಎತ್ತಿನ ಗಾಡಿಯಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನು ವಾಟಾಳ್ ನಾಗರಾಜ್ ನಡೆಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದರು. ಬೆಲೆ ಏರಿಕೆಯಿಂದ ಜನರಿಗೆ ನರಕದ ಪರಿಸ್ಥಿತಿ ಉಂಟಾಗಿದೆ. ಗ್ಯಾಸ್ ಸಿಗದೆ ಜನರು ಊಟ ಮಾಡೋದಕ್ಕೂ ಕಷ್ಟ ಆಗಿದೆ. ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗವಾಗಿ ನಿರ್ಣಯ ಮಾಡಿ ಅಂದರೆ ವಿರೋಧ ಮಾಡ್ತಿದ್ದಾರೆ. ಪುರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀನಿ ಅಂತ ಹೇಳಿದರು. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಡ್ತೇವೆ, ರಾಜ್ಯದ ಜನ ಪರವಾಗಿ ನಿಲ್ತೇವೆ. ಕರ್ನಾಟಕ ಮಂತ್ರಿಗಳು ಬೆಲೆ ಏರಿಕೆ ವಿರುದ್ಧ ಮಾತನಾಡಿ ಇಲ್ಲ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದರು. ಇವತ್ತು ಇಡೀ ಕರ್ನಾಟಕ ರಾಜ್ಯ ಒಂದು ರೀತಿ ನರಕ ಆಗಿದೆ. LPG ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ರಾಗಿ ಬೆಲೆ ಜಾಸ್ತಿ, ಕಾಫಿ ಬೆಲೆ ಜಾಸ್ತಿ, ಕಜ್ಜಾಯ ಜಾಸ್ತಿ, ದೋಸೆ ಜಾಸ್ತಿ, ಎಲ್ಲ ಜಾಸ್ತಿ, ಒಂದು ಕಡಿಮೆ ಇಲ್ಲ. ಕಡಲೆಕಾಯಿ ತಿನ್ನೋಣ ಅಂದ್ರೆ ಅದು ಜಾಸ್ತಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಡೀಸೆಲ್ ಸಿಗೋದೇ ಇಲ್ಲ, ಗ್ಯಾಸ್ ಸಿಗೋದೇ ಇಲ್ಲ. LPG ಪಾಪ ಆ ರಿಕ್ಷಾ ಡ್ರೈವರ್ಗಳು ಅವ್ರು ನಿಜವಾಗ್ಲೂ ಒಂದು ಹೊತ್ತು ಊಟ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಮತ್ತು ಬಸ್ ದರ ಸಿಕ್ಕಾಬಟ್ಟೆ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದವರು ಏರಿಸಿದ್ದಾರೆ. ಅವರು 20ನೇ ತಾರೀಕಿನಿಂದ ಭಾರಿ ದೊಡ್ಡ ಹೋರಾಟ ಮಾಡೋದಕ್ಕೆ ಬೀದಿಗಿಳಿದಿದ್ದಾರೆ. ಅನಂತ ಸುಬ್ರಾವ್ ಇದ್ದರು ಪಾಪ, ಅವರು ತೀರ್ಕೊಂಡ್ರು. ಅವರ ಮನೆಯ ಮಹಿಳೆಯರೊಬ್ಬರು ಇದನ್ನು ಮುಂದಾರ್ಥ ವಹಿಸ್ಕೊಂಡು ಹೊರಟಿದ್ದಾರೆ. ನಾವು 20ನೇ ತಾರೀಕು ಅನೇಕ ಸಾರಿ ನಮ್ಮ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು. ಆದ್ದರಿಂದ ಅವರಿಗೆ ಸಂಪೂರ್ಣವಾಗಿ 19ನೇ ತಾರೀಕಿನಿಂದ ಎಷ್ಟು ದಿವಸ ಬೇಕು ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಸಾರಿಗೆ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರು ಭಾಳ ಅತ್ಯಂತ ಕಷ್ಟಪಟ್ಟು ದುಡಿತಾರೆ. ಮತ್ತು ಬೆಳಗಾವಿಯಲ್ಲಿ ನಿಮಗೆ ಹೇಳೋದಾದರೆ ಅಲ್ಲಿರ್ತಕ್ಕಂಥ ಪೌರ ಸಭೆಗೆ ಅಲ್ಲಿ ಅವರು ನಿರ್ಣಯ ಮಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಅಂಥೇಳಿ ನಿರ್ಣಯ ಮಾಡಿ ಅಂದರೆ ಬೆಳಗಾವಿಯಲ್ಲೇ ಕನ್ನಡದ ಗಂಡು ಮೆಟ್ಟಿನ ನೆಲದಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರ. ನಾವೆಲ್ಲರೂ ಬೆಳಗಾವಿಗೆ ಹೋಗ್ತೀವಿ, ಆ ಒಂದು ಪೌರಸಭೆಗೆ ಮುತ್ತಿಗೆ ಹಾಕ್ತೀವಿ.
ಅಲ್ಲಿ ಸಂಪೂರ್ಣವಾಗಿ ನಿರ್ಣಯ ಮಾಡಿಸ್ತೇವೆ. ಕನ್ನಡ ಒಕ್ಕೂಟ, ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಯಾರು, ಶಿವರಾಮೇಗೌಡರು, ಮಂಜುನಾಥ್ ದೇವ್, ಗಿರೀಶ್ ಗೌಡರು, ನಾರಾಯಣ, ಎಲ್ಲರೂ ಸೇರಿದಂಗೆ ಮುಂದಿನ ವಾರ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಾವು ಪುರಸಭೆಗೆ ನುಗ್ತೀವಿ. ನಮ್ಮದು ಪುರಸಭೆ ಕನ್ನಡಿಗರದು, ಮರಾಠಿಗಳದಲ್ಲ. ಪುರಸಭೆಗೆ ನುಗ್ತೀವಿ, ಗಲಾಟೆ ಮಾಡ್ತೀವಿ. ಇದೊಂದೇ ಅಲ್ಲ, ನಾನು ಕುಮಾರವ್ರಿಗೆ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಕನ್ನಡ ಕೇಳೋರಿಲ್ಲ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ತಾ ಇದ್ದಾರೆ, ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಇಡೀ ಕರ್ನಾಟಕದಲ್ಲಿ ಎಂದೂ ಆಗದೇ ಇದ್ದಂಥ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಲ್ಲಿ ಮಡಿವಂತಿಕೆ ಬೇಡ. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕುಮಾರ್, ಜಿಲ್ಲಾಧ್ಯಕ್ಷ ಮಂಜುನಾಥ್, ಪಾರ್ಥಸಾರಥಿ ಸೇರಿದಂತೆ ಅನೇಕರಿದ್ದರು. ಹೋರಾಟಗಾರ ವಾಟಾಳ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜು ಹೇಳಿಕೆ ನೀಡಿದರು. ಬಿಜೆಪಿಯವರು ಗೂಬೆಗಳ ರೀತಿ ಅವರು ಎಲ್ಲರನ್ನ ಬಿಜೆಪಿಯವರು ಬೈತಾರೆ. ಪೆಟ್ರೋಲ್ ಡೀಸೆಲ್ ಯಾರದು, ಬಿಜೆಪಿ ಮಾಡಬಾರದ ಅನಾಚಾರವನ್ನು ಮಾಡ್ತಿದೆ, ಇದು ಸರಿನಾ ಅಂತ ಹೇಳಿದರು. ಯಡಿಯೂರಪ್ಪ ಜೈಲಿಗೆ ಹೋಗಿರಲಿಲ್ವ, ನಾವು ಹೇಳಿದರೆ ಮೆಣಸಿನಕಾಯಿ ಇಟ್ಟಂಗಾಗುತ್ತೆ. ಹಿಂದೆ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಕ್ಕೆ ನನಗೆ ಬೂಟಿನಲ್ಲಿ ಹೊಡೆದ್ರು, ಅದನ್ನು ಆ ದಿನವೇ ಜನ್ಮದಿನ ಮಾಡಿಕೊಂಡೆ ಅಂತ ಅವ್ರು ಹೇಳಿದರು. ನಾನು ಹೋರಾಟ ಮಾಡಿದಾಗ ಯಾರೂ ಇಟ್ಟಿರಲಿಲ್ಲ. ಯಡಿಯೂರಪ್ಪ ನನ್ನ ಜೂನಿಯರು, ನನಗೆ 67, ಯಡಿಯೂರಪ್ಪ ಜೂನಿಯರು. ನನ್ನ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಮಂಡ್ಯಕ್ಕೆ ಗೌರವ ತಂದಿದ್ದಾರೆ ಅಂತ ಅವ್ರು ಹೇಳಿದರು. ಪೊಲೀಸರು ಅವರ ಮೇಲೆ ಯಾವ ಕ್ರಮ ಕೈಗೊಳ್ಳಬೇಡಿ, ಅವರ ಮನೆಗೆ ಹೋಗ್ತೀನಿ, ಚಪ್ಪಲಿಯಲ್ಲಿ ಹೊಡೆದ್ರೆ ಹೊಡೆಯಿರಿ ಅಂತ ಹೇಳಿದರು. RSS ಬಿಜೆಪಿ ಸತ್ಯ ಒಪ್ಪಿಕೊಳ್ಳಲಿ, ಯಡಿಯೂರಪ್ಪ ಪೋಕ್ಸೋ ಕೇಸ್ನಲ್ಲಿಲ್ವಾ ಅಂತ ಹೇಳಿದರು. ಉದ್ದೇಶಪೂರ್ವಕವಾಗಿ ಕೆಣಕಲ್ಲ, ಕರ್ನಾಟಕದಲ್ಲಿ ನಾನು ನಂಬರ್ 1 ಅಂತ ಹೇಳಿದರು. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬಹುದಿತ್ತು, ನನಗೆ ರಾಜಕೀಯ ಬೇಡ, ಕನ್ನಡಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದರು. 1967ರಲ್ಲಿ ಯಡಿಯೂರಪ್ಪ ಬುಕ್ಕನಿಕೆರೆಯಲ್ಲಿದ್ದರು. ಯಡಿಯೂರಪ್ಪ ನನ್ನ ವಿರುದ್ಧ ಚಾಮರಾಜನಗರದಲ್ಲಿ ಅಭ್ಯರ್ಥಿಯಾಗಿ ಸೋಲಿಸಿದರು. ಕೋಟಿ ಜನಕ್ಕೆ ವಾಟಾಳ್ ನಾಗರಾಜು ಏನಂತ ಗೊತ್ತಿದೆ ಅಂತ ಹೇಳಿದರು. ನನ್ನ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದವರಿಗೆ ವಾಟಾಳ್ ಏನು ಅಂತ ಗೊತ್ತಿಲ್ಲ ಪಾಪ ಅಂತ ವ್ಯಂಗ್ಯ ಮಾಡಿದರು. ಅಯ್ಯಯ್ಯೋ, ಬಿಜೆಪಿಯವರು ಅಂದರೆ ಅವರು ರಾತ್ರಿ ಟೈಮು ಗೂಬೆ ಹೊರಗೆ ಬರಲ್ಲ, ಗೊತ್ತಾ ನಿಮಗೆ? ಏನಿದ್ರೂ ರಾತ್ರಿ ಟೈಮ್ ಬರೋದು. ಅವರು ಗೂಬೆಗಿಂತ ಕಡಿಮೆ. ಅವ್ರು ಎಲ್ಲರನ್ನೂ ಬೈತಾರೆ, ಅವ್ರು ಒಬ್ಬರನ್ನೇ ಅಲ್ಲ, ಎಲ್ಲರನ್ನೂ ಬೈತಾರೆ. ಈಗ ನೋಡಿ, ಡೀಸೆಲ್ ಯಾರ್ದು, ನಮ್ದಾ? ಇಲ್ಲ. ಪೆಟ್ರೋಲ್ ಯಾರ್ದು, ನಮ್ದಾ? ಇಲ್ಲ. ಎಲ್ಲನೂ ಮಾಡಬಾರ್ದು ಅನಾಚಾರ ಅವ್ರು ಮಾಡಿದ್ರೆ, ಅವ್ರ ಬಗ್ಗೆ ಮಾತಾಡಿದ್ರೆ ಸರಿಯಿಲ್ಲ. ಈಗ ಯಡಿಯೂರಪ್ಪನವರು ಜೈಲಿಗೆ ಹೋಗಿರಲ್ವಾ? ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಹೇಳಿದ್ರೆ ನಿಮ್ಗೆ ಯಾಕೆ ಹಸಿ ಮೆಣಸಿಕಾಯಿ ಇಟ್ಟಂಗೆ ಆಗುತ್ತೆ? ಉರಿ ಅಂತ ಕೂಗಾಡ್ತೀರಿ. ನನಗೆ 62 ಸೆಪ್ಟೆಂಬರ್ 7ನೇ ತಾರೀಕು ಕನ್ನಡಕ್ಕಾಗಿ ಕನ್ನಡ ಚಿತ್ರ ಹಾಕಬೇಕು ಅಂತೇಳಿ ಚಿತ್ರಮಂದಿರಕ್ಕೆ ಬೆಂಕಿ ಇಟ್ಟೆ. ಆಗ ನಾನು ಬೂಡ್ಸ್ನೇಟ್ ಹೊಡೆದ್ರು. ಬೂಡ್ಸ್ನೇಟ್ ನನಗೆ ಹೊಡೆದ್ರು, ನಮ್ಮ ಚಿತ್ರಕ್ಕಲ್ಲ, ನನಗೆ ಹೊಡೆದ್ರು. ನಾವೇನು ಮಾಡ್ತಾಯಿದ್ವಿ ಗೊತ್ತಾ? ಅದನ್ನು ಬೂಡ್ಸ್ನೇಟ್ ದಿನವನ್ನೇ ನನ್ನ ಜನ್ಮದಿನ ಅಂತ ಆಚರಣೆ ಮಾಡ್ತಾಯಿದ್ವಿ. ಆ ಮುದೆಗಳಿಗೆ ಗೊತ್ತಿಲ್ಲ ವಾಟಾಳ್ ನಾಗರಾಜ್ ಏನು. ನಾನು ಚಳುವಳಿ ಮಾಡಾಗ ಅವ್ರು ಹುಟ್ಟೇ ಇರಲ್ಲ, ಅವರು ಒಬ್ಬರು ಹುಟ್ಟಿಲ್ಲ. ಇವನ್ ಯಡಿಯೂರಪ್ಪ ನನ್ನ ಜೂನಿಯರು, 86ರಿಂದ ಈಚೆಗೆ. ನಾನು 67 ನಾನು MLA. ಯಡಿಯೂರಪ್ಪ 67 MLA. ನಾನು ದೇವೇಗೌಡರು ಒಟ್ಟಿಗೆ ಇದ್ದು. ಯಡಿಯೂರಪ್ಪ ನಾನು 67. ನಾನು ಜೂನಿಯರ್ ಅಲ್ಲ, ಸೀನಿಯರು. ಸಿದ್ದರಾಮಯ್ಯನೇ ಹೇಳ್ತಾರೆ ನನಗಿಂತ ವಾಟಾಳ್ ನಾಗರಾಜ್ ದೊಡ್ಡವರು, ಒಪ್ಕೋಬೇಕು ನೀವು ಅಂತಾರೆ. ನಾನು ಇನ್ನೂ ಒಪ್ಕೊಂಡಿಲ್ಲ, ಒಪ್ಕೋಬೇಕು ಅಂತೇಳಿ ಅವರು ಚಾಲೆಂಜು ಮಾಡಿದ್ದಾರೆ ಒಂದು ಸಭೆಯಲ್ಲಿ, ಒಪ್ಕೊಂಡಿಲ್ಲ. ಪಾಪ ಅವ್ರ ಬಗ್ಗೆ ಯಾರು ನನ್ನ ಬಗ್ಗೆ ನನ್ನ ಚಿತ್ರಕ್ಕೆ ಚಪ್ಪಲಿಯನ್ನು ಹೊಡೆದು ಭಾಳ ಗೌರವ ಮಾಡಿದ್ದಾರೆ, ಮಂಡ್ಯಕ್ಕೆ ಭಾಳ ಗೌರವ ತಂದಿದ್ದಾರೆ. ನಾನು ಪೊಲೀಸ್ನವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬೇಡಿ, ಚಾರ್ಜ್ ಶೀಟ್ ಹಾಕಬೇಡಿ. ಬೇಕಾದ್ರೆ ಅವ್ರ ಮನೆಗೆ ನಾನೇ ಬರ್ತೀನಿ. ನಿನಗೇನಾರು ಅಕಸ್ಮಾತ್ ಒಂದು ಚಪ್ಪಲಿಲಿ ಹೊಡಿಬೇಕು ಅಂದರೆ ಹೊಡೆದೇ ಬಿಡು, ನಾವು ಕೂದು ಹೊಡೆಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಹೊಡೆದ್ಬಿಟ್ಟು ಆ ಚಪ್ಪಲಿ ನನಗೆ ಕೊಟ್ಬಿಡು. ಆದ್ದರಿಂದ ಈ ಥರ ದರಿದ್ರ ವ್ಯವಸ್ಥೆ, ಅನಾಗರಿಕವಾದಂಥ ವ್ಯವಸ್ಥೆ ಸತ್ಯ ಒಪ್ಕೋಬೇಕು. RSS BJಪಿಯವ್ರು ಸತ್ಯ ಒಪ್ಕೋಬೇಕು. ನಾನೇ ಹೋಗಿದ್ದೀನಿ, ಯಡಿಯೂರಪ್ಪ ಜೈಲಿದ್ದಾಗ ನೋಡ್ಕೊಂಬಂದಿದ್ದೀನಿ. ಏನು ಯಡಿಯೂರಪ್ಪ ಫೋಕ್ಸ್ ಕೇಸ್ ಇಲ್ವಾ?
ಇಲ್ವಾ? ಮತ್ತು ನೀವೇನದು ಉಂಟು ಅಂತೀರಾ? ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ನಾನು ಯಾರನ್ನೂ ಉದ್ದೇಶಪೂರ್ವಕವಾಗಿ ಎಂದೂ ಬೈದಿಲ್ಲ. ನನ್ನ ಇತಿಹಾಸ ಕರ್ನಾಟಕದಲ್ಲಿ ನಾನೇ ನಂಬರ್ 1 ಕರ್ನಾಟಕದಲ್ಲಿ. ತಗೊಂಬನ್ನಿ, ಯಾವತ್ತು ನಾನು ಏನು ಬೇಕಾದ್ರೆ ಆಗ್ಬೋದಾಯಿತು. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಇಲ್ಲ, ಅಧಿಕಾರ ಬೇಡ, ಕರ್ನಾಟಕ ಕನ್ನಡ ಇದೊಂದೇ ಒಂದು. ಈ ರೀತಿ ಚಾಲೆಂಜ್ ಮಾಡಿರೋರು ಕರ್ನಾಟಕದಲ್ಲಿ ಒಬ್ಬರು ವಾಟಾಳ್ ನಾಗರಾಜ್. ಆ ದೃಷ್ಟಿಯಿಂದ ನನಗೆ ಅಧಿಕಾರ ಬೇಕು ಎಂದು ನಾನು ಸ್ವಲ್ಪ ನೀರು ಕೊಡಪ್ಪಲ್ಲ ಒಂದು ನಿಮಿಷ. ನಾನು ಹೇಳ್ತೀನಿ, ನೀವು ಈ ಪ್ರಶ್ನೆ ಕೇಳಿದ ಮೇಲೆ ಎಲ್ಲ ಗೊತ್ತಾಗ್ಬಿಡಲಿ ಅಂತ. ಕರ್ನಾಟಕ ರಾಜ್ಯ ರೈತ ಸಂಘದ ಸಾರಥ್ಯದೊಂದಿಗೆ ಎಸ್ಟಿಎಂಸಿ ಸದಸ್ಯರ ನೇತೃತ್ವದಲ್ಲಿ ಸರ್ಕಾರಿ ಶಾಲೆ ನನ್ನವ್ವ ಘೋಷವಾಕ್ಯದೊಂದಿಗೆ ನಡೆಯುತ್ತಿರುವ ಪಾದಯಾತ್ರೆಯು ಜೂನ್ 9ರಂದು ಮುಕ್ತಾಯಗೊಳ್ಳಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಇಂಡೋಳು ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಚ್ಚಿದ 25ರಿಂದ 400 ಸ್ಥಳಗಳನ್ನು ಈ ಶೈಕ್ಷಣಿಕ ವರ್ಷದಲ್ಲೇ ತೆರೆಯಬೇಕು. ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ಹೇಳಿದರು. LKGಯಿಂದ 5ನೇ ತರಗತಿವರೆಗೆ CBSE ದ್ವಿಭಾಷಾ ಶಿಕ್ಷಣ ಮತ್ತು ನವೋದಯ ಮಾದರಿ ಗುಣಮಟ್ಟದ ವಸತಿ ಶಾಲೆ ನಿರ್ಮಾಣ ಮಾಡುವಂತೆ ಪಾದಯಾತ್ರೆ ಮೂಲಕ ಒತ್ತಾಯ ಮಾಡಲಾಗುತ್ತಿದೆ ಅಂತ ಹೇಳಿದರು. 55 ದಿನಗಳ ಗುರಿಯಲ್ಲಿ ಸಾಗುತ್ತಿರುವ ಪಾದಯಾತ್ರೆಯು 550 ಕಿಲೋಮೀಟರ್ ಕ್ರಮಿಸಿದೆ. ಜೂನ್ 5ರೊಳಗೆ ಉಳಿದ 555 ಕಿಲೋಮೀಟರ್ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದರು. ಜೂನ್ 8 ತಿಂಗಳಂದು ಇಂಡುವಾಳು ಗ್ರಾಮದಿಂದ ನಗರದ ಜಯಚಾಮರಾಜ ವೃತ್ತದವರೆಗೆ ಜಿಲ್ಲಾದ್ಯಂತ ಬರುವ ಸರ್ಕಾರಿ ಶಾಲೆಯ ಅಭಿಮಾನಿಗಳಿಂದ ಪಂಜಿನ ಮೆರವಣಿಗೆ ನಡೆಸಿ ಪಾದಯಾತ್ರೆ ಮುಕ್ತಾಯ ಮಾಡಲಾಗುವುದು ಅಂತ ಹೇಳಿದರು. ಮೈಸೂಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ನುರಿಸಿದ ಕಬ್ಬಿಗೆ ಹೆಚ್ಚುವರಿ ಪ್ರೋತ್ಸಾಹ ನೀಡುವುದಾಗಿ ಹೇಳಲಾಗಿದ್ದು, ಇನ್ನೂ ರೈತರ ಖಾತೆಗೆ ಜಮಾ ಮಾಡಿಲ್ಲ ಅಂತ ಹೇಳಿದರು. ಕಾರ್ಖಾನೆ ವ್ಯಾಪ್ತಿಗೆ ಬರುವ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕರೆತಂದು ಈ ಬಗ್ಗೆ ಕಾರ್ಖಾನೆಯ ಸ್ಥಿತಿಗತಿಗಳ ಬಗ್ಗೆ ಜೂನ್ ಅಂತ್ಯದಲ್ಲಿ ಜಿಲ್ಲೆಯ ಎಲ್ಲ ರೈತ ಸಂಘಗಳು, ರೈತ ಹಿತರಕ್ಷಣಾ ಸಮಿತಿ, ಕಬ್ಬು ಬೆಳೆಗಾರರ ಸಂಘ, ಒಪ್ಪಿಗೆದಾರರ ಸಂಘಟನೆಗಳು ಅವರಿಗೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಲಾಗುವುದು ಅಂತ ಅವರು ಹೇಳಿದರು. ಕನ್ನಂಬಾಡಿ ಕಟ್ಟೆಯನ್ನು ಮೈಸೂರು ರಾಜರು ರೈತರು ಬೆಳೆಗಾಗಿ ನಿರ್ಮಿಸಿದ್ದಾರೆ. ಆದ್ದರಿಂದ ಬೆಂಗಳೂರಿಗೆ ಕುಡಿಯುವ ನೀರಿನಂತದ ಕೊಂಡೊಯ್ಯುವ ಯೋಜನೆ ಕೈಗೊಂಡಿದ್ದು, ಇದನ್ನು ಕೂಡಲೇ ಕೈಬಿಡಬೇಕು ಅಂತ ಹೇಳಿದರು. ಇಲ್ಲವಾದಲ್ಲಿ ಜಿಲ್ಲಾದ್ಯಂತ ತೀವ್ರ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಗೋಷ್ಠಿಯಲ್ಲಿ ಶಿವಳ್ಳಿ ಚಂದ್ರಶೇಖರ್, ಪುಟ್ಟಸ್ವಾಮಿ, ತೇಜಸ್, ಮಹಮ್ಮದ್ ಅಮೀನ್ ಇದ್ದರು. ಭೂಗಳ್ಳರು ಭ್ರಷ್ಟಾಚಾರದ ವಿರುದ್ಧ ರೈತರು ರೊಚ್ಚಿಗೆದ್ದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಭೂಗಳ್ಳತನ ಮತ್ತು ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಕುಳಿತು ರೈತರು ಪ್ರತಿಭಟನೆ ನಡೆಸಿದರು. ಭೂಮಿ ತಾಯಿ ಹೋರಾಟ ಸಮಿತಿ ವತಿಯಿಂದ ಕಾರ್ಯಕ್ರಮ ರೂಪಿಸಲಾಗಿತ್ತು. ರೈತ ಮುಖಂಡ KS ನಂಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಅರಣ್ಯ ಇಲಾಖೆ ಭೂಮಿ ಕಳವು ಹುಡುಕಿಕೊಡಿ ಅಂತ ರೈತರು ಮನವಿ ಮಾಡಿದರು. ಅಕ್ರಮ ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನು ಉಳಿಸಿ, ಪಾಂಡವಪುರ ಸಹಕಾರ ಸಕ್ಕರೆ ಆಸ್ತಿಯನ್ನು ಕನ್ನಂಬಾಡಿ ಕಟ್ಟೆಯಿಂದ ಸಂಗ್ರಹದಿಂದ ಮೈಸೂರು ಬೆಂಗಳೂರು ಕೊಡುವ ಯೋಜನೆಯನ್ನು ನೀರು ಕೊಡುವ ಯೋಜನೆಯನ್ನು ಸರ್ಕಾರಿ ಭೂಮಿಯ ಲೂಟಿ, ಅರಣ್ಯ ಇಲಾಖೆಯ ಭೂಮಿ ಕಳುವಾಗಿದೆ, ಸ್ಫೋಟಕ ನಿಯಂತ್ರಣ ಕಾಯ್ದೆ, KRS ಟೋಲ್ ಸಂಗ್ರಹ, ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಆಸ್ತಿ. ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ, ಸ್ಫೋಟಕ ನಿಯಂತ್ರಣ ಕಾಯ್ದೆ ಜಾರಿ ಮಾಡಬೇಕು. 6ನೇ ಹಂತ ಕುಡಿಯುವ ನೀರಿಗೆ ಕುಡಿಯುವ ನೀರನ್ನು ಕೈಬಿಡಲು ಆಗ್ರಹಿಸಿದರು. 100 ಎಕರೆ ಸರ್ಕಾರಿ ಭೂಮಿ ಲೂಟಿಯಾಗುತ್ತಿದೆ. ಭೂಗಳ್ಳರು ಅರಣ್ಯ ಭೂಮಿ ಕಳ್ಳು ಮಾಡುತ್ತಿದ್ದಾರೆ. ತಾಲೂಕು ಆಡಳಿತ ಅಕ್ರಮವಾಗಿ ಪ್ರಭಾವಿಗಳ ಖಾತೆ ಇದೆ ಅಂತ ಹೇಳಿದರು. 1,000 ಕೋಟಿ ಭೂಮಿ ಲೂಟಿಯಾಗಿದೆ. ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸದೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದರು. ಜಿಲೆಟಿನ್ ಬಗ್ಗೆ ತನಿಖೆ ಮಾಡಲ್ಲ. ಕೇಂದ್ರ ಸರ್ಕಾರದ ಸ್ಫೋಟಕ ಕಾಯ್ದೆ ಜಾರಿಯಲ್ಲಿಲ್ಲ. ಅಕ್ರಮ ಗಣಿಗಾರಿಕೆಗೆ ಪೊಲೀಸ್ ಇಲಾಖೆ, ಕಂದಾಯ ಹಾಗೂ ಜಿಲ್ಲಾಡಳಿತ ನೇರ ಕಾರಣ ಅಂತ ಹೇಳಿದರು. 6ನೇ ಹಂತದ ಯೋಜನೆ ಕೈಬಿಡಬೇಕು. ರಾಜ್ಯ ಸರ್ಕಾರ ಯೋಜನೆಯಿಂದ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡುವ ಯೋಜನೆ ಆಗಿದೆ. ಮಂಡ್ಯ ಜಿಲ್ಲೆ ರೈತರಿಗೆ ವಿಷ ಕೊಡಲು ಸರ್ಕಾರ ನಿಂತಿದೆ ಅಂತ ಹೇಳಿದರು. ರೈತರ ಬದುಕಿನ ಜೊತೆ ಚೆಲ್ಲಾಟವಾಡಬೇಡಿ. ಮಹದೇವಪುರದಲ್ಲಿ 100 ವರ್ಷದಿಂದ ರೈತರು ಬೇಸಾಯ ಮಾಡ್ತಿದ್ದಾರೆ. ಇನ್ನೂ ಕೂಡ ಖಾತೆ ಮಾಡಿಕೊಟ್ಟಿಲ್ಲ ಅಂತ ಅವರು ದೂರಿದರು. ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿ ಮೈಸೂರಿಗೆ ಹೊಂದಾಣಿಕೆ ಇದೆ. ಅಲ್ಲಿ ಸರ್ಕಾರಿ ಭೂಮಿ 100 ಎಕರೆ ಲೂಟಿ ಆಗ್ತಾಯಿದೆ. ಲೂಟಿ ಆದ್ರೂ ಮೌನವಾಗಿ ಆಡಳಿತ ವ್ಯವಸ್ಥೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ರಾಜ್ಯ ಸರ್ಕಾರನೂ ಮೌನವಾಗಿದೆ. ಕಾರಣ ಏನು ಅಂತಂದರೆ, ಅವ್ರಿಗೆ ಬೇಕಾದವ್ರಿಗೆ 100 ಎಕರೆ, 1 ಎಕರೆ 4ರಿಂದ 5 ಕೋಟಿ ಬರ್ತಾ ಇದೆ. ಅರಣ್ಯ ಇಲಾಖೆಗೆ 35 ಎಕರೆನ ಮಂಜೂರು ಮಾಡವ್ರೆ. ಇವತ್ತು RTCಲಿ 25 ಎಕರೆ ಇದೆ.
ಒಂದೇ ಒಂದು ಕುಂಟೆ ಜಮೀನಿಲ್ಲ. ಆ ಎಲ್ಲ ಭೂಮಾಫಿಯಾದವರು ಭೂಗಳರು ಸ್ವಾಧೀನಪಡಿಸ್ಕೊಂಡವ್ರೆ. ಅದನ್ನು ಪತ್ತೆ ಹಚ್ಚಿ ಅಂತೇಳಿ 2-3 ವರ್ಷದಿಂದ ಭೂಮಿ ತಾಯಿ ಹೋರಾಟ ಸಮಿತಿ ನಿರಂತರವಾದಂಥ ಹೋರಾಟ ಮಾಡ್ತಾಯಿದ್ರು. ಆ ಕಡೆ ಗಮನ ಇಲ್ಲ ಅಂತಂದರೆ ಮೌನ ಆಗೋ ಮೂಲಕ ಇದಕ್ಕೇನು ಅಕ್ರಮಕ್ಕೆ ಸಹಕಾರವನ್ನು ತಾಲೂಕು ಆಡಳಿತ ಕೊಡ್ತಾ ಇದೆ. ಈ ಬಗ್ಗೆ ನಮ್ಮ ಕ್ಷೇತ್ರ ಶಾಸಕರು ಹೇಳಿದ್ರು, ಈಗಾಗಲೇ ಮೌನ ಆಗೋರೆ. ಬೇಕಾದ ಪ್ರಭಾವಿಗಳಿಗೆ ಖಾತೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ವಿಧಾನಸೌಧದಲ್ಲಿ ಮಾತಾಡ್ತೀನಿ ಅಂತ ಹೇಳ್ದಂಥವ್ರು ಮೌನವಾಗವ್ರೆ. ಅವರೆಲ್ಲರಿಗೂ ಬಾಯಿಗೆ ಏನೇನಾದ್ರು ಆಗ್ತಾಗ ಸುಮ್ಮನೆ ಆಗ್ತಾರೆ ಏನೋ ಅನ್ನೋ ಒಂದು ಆತಂಕ. ಕನಿಷ್ಠ 1,000 ಕೋಟಿ ರೂಪಾಯಿನ ಸರ್ಕಾರಿ ಭೂಮಿ ಕಸ್ಬಾ ಹೋಬಳಿ ಹಾಗೆಯೇ ಬೆಳಗಳ ಹೋಬಳಿಲಿ ಲೂಟಿ ಆಗಿರೋಂಥದ್ದನ್ನ ಸಾಕ್ಷಿ ಸಮೇತ ಕೊಡುವಂಥ ಇದ್ದೀವಿ. 2 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೀವಿ. ಆ ಕಡೆ ಗಮನ ಕೊಡ್ತಾ ಇಲ್ಲ. ಒಂದು ಇನ್ನು ಅಕ್ರಮ ಗಣಿಗಾರಿಕೆ ಈ ಜಿಲ್ಲೆಯಲ್ಲಿ ಭಾಳಷ್ಟರಲ್ಲಿ ಶ್ರೀರಂಗಪಟ್ಟಣ ಜಾಸ್ತಿ. ನಾನು ಒಂದು ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಅನ್ನೋದ್ರ ಜೊತೆಗೆ ಅಲ್ಲೊಂದು ಸಂಪರ್ಕ ನಾಲೆ ಬರುತ್ತೆ. ಸಂಪರ್ಕ ನಾಲೆಯ 100 ಅಡಿ 200 ಅಡಿ ಒಳಗಡೆ ಸ್ಫೋಟ ಮಾಡ್ತಾಯಿದ್ದಾರೆ. ಅದೇನಾದ್ರು ಕುಸಿದೋಗ್ಬಿಟ್ರೆ ಮಳವಳ್ಳಿ ಆ ಭಾಗಕ್ಕೆ ನೀರಿಲ್ಲ. ಇಂಥದ್ದಿದ್ರೂ ಮೌನವಾಗಿದ್ದಾರೆ. ಯಾಕೆ ಅಂತ ಅರ್ಥ ಆಗಲ್ಲ. ಅದು ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಪ್ರಧಾನಿ ಬಂದಾಗ ನೈಸ್ ರೋಡಲ್ಲಿ ಜೆಲೆಟಿನ್ ಇದ್ದು ಅಂತೇಳಿ ತನಿಖೆ ಮಾಡ್ತಾಯಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ನಾನು, SP ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಕೇಂದ್ರ ಸರ್ಕಾರದ ಸ್ಫೋಟಕ ಕಾಯ್ದೆ ಜಾರಿಲಿ ಇದೆಯಾ ಇಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ಏನಾದ್ರು ಇದ್ದರೆ ಒಂದು ಕಡೆಯಿಂದ ಸ್ಫೋಟಕನ ಮತ್ತೊಂದು ಕಡೆ ಸಾಗಾಣಿಕೆ ಮಾಡಬೇಕಾದ್ರೆ DYSP ಗಮನ ಕೊಡಬೇಕು. ಶ್ರೀರಂಗಪಟ್ಟಣ ತಾಲೂಕು ಕಾರೆಕೋರ ಗ್ರಾಮದ ನಿವಾಸಿಗಳಿಗೆ ರುದ್ರಭೂಮಿ ಮತ್ತು ಪ್ರವಾಸಿಗರು ಬಂದು ಹೋಗುವುದರಿಂದ ಪ್ರವಾಸಿಗರ ರಕ್ಷಣೆಗಾಗಿ ಕ್ರಮಕ್ಕೆ ಕನ್ನಡ ಸೇನೆ ಮತ್ತು ಗ್ರಾಮಸ್ಥರು ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಾರೆಕೋರ ಗ್ರಾಮಸ್ಥರಿಗೆ ಸ್ಮಶಾನಕ್ಕಾಗಿ ತುಂಬ ವರ್ಷಗಳಿಂದ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಅಲೆದಾಡುತ್ತಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು. ಗ್ರಾಮಸ್ಥರಿಗೆ ರುದ್ರಭೂಮಿ ಇರದಂತಾಗಿದೆ, ಸ್ಮಶಾನವಿಲ್ಲದೆ ಪಡೆದಾಡಬೇಕಾಗಿದೆ. ಮೂಲಭೂತ ಸೌಕರ್ಯವಾಗಿರುವ ಸ್ಮಶಾನಕ್ಕೂ ನಾವು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಅಂತ ಅವರು ಜಿಲ್ಲಾಧಿಕಾರಿ ಬಳಿ ಹೇಳಿಕೊಂಡರು. ಇದರ ಜೊತೆಗೆ ಗ್ರಾಮವು ಪ್ರವಾಸಿ ತಾಣವಾಗಿದ್ದು ಬರುವ ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದಂತಾಗಿದೆ, ರಕ್ಷಣೆಯೂ ಕೂಡ ಇಲ್ಲದಂತಾಗಿದೆ. ಪ್ರವಾಸಿಗರ ರಕ್ಷಣೆಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಮಂಜುನಾಥ್, ಮಂಡಿ ಬಟ್ಟಳ್ಳಿ ಮಂಜುನಾಥ್, ಪಾಂಡು, ಬೋರಣ್ಣ, ರಾಮೇಗೌಡ, ಸಿದ್ದೇಗೌಡ ಸೇರಿದಂತೆ ಗ್ರಾಮಸ್ಥರು ಮತ್ತು ಮುಖಂಡರು ಹಾಜರಿದ್ದರು. ಹಲಗೂರಿನಲ್ಲಿ ಯುವ ಮುಖಂಡರಾದ HM ಶಿವಕುಮಾರ್ ಅವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಅಂಗವಾಗಿ ಹಲಗೂರು ವೃತ್ತದಲ್ಲಿ ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಲಘು ಉಪಹಾರವನ್ನು ವಿತರಿಸಲಾಯಿತು. ನಂತರ ಮಾತನಾಡಿದವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಆಯುಷ್ಯ ಲಭಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಂತ ಅವರು ಹೇಳಿದರು. ದಿನಗಳಲ್ಲಿ ಅವರಿಗೆ ಸಾರ್ವಜನಿಕ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾವು DK ಶಿವಕುಮಾರ್ ಅವರ ಹುಟ್ಟುಹಬ್ಬನ ಇವತ್ತು ಹಲಗೂರಿನಲ್ಲಿ ಅಭಿಮಾನಿಗಳೆಲ್ಲ ಸೇರಿ ಆಚರಿಸ್ತಾ ಇದ್ದೀವಿ. ಅವ್ರಿಗೆ ಮುಂದಿನ ಭಗವಂತ ಅವ್ರಿಗೆ ಇನ್ನು ಮುಂದೇನೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಅವ್ರಿಗೆ ಯಶಸ್ಸು ಕೊಟ್ಟು ಈ ಕರ್ನಾಟಕ ರಾಜ್ಯದ ಜನತೆಗೆ ಹೆಚ್ಚಿನ ಸೇವೆ ಸಲ್ಲಿಸುವಂಥ ಅವಕಾಶ ಸಿಗಲಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ DK ಶಿವಕುಮಾರ್ ಅವರು ಅಂತ ಅಂದ್ಬಿಟ್ಟು ನಾವೆಲ್ಲ ದೇವರ ಪ್ರಾರ್ಥನೆ ಮಾಡಿ ಇವತ್ತು ಅವ್ರ ಹುಟ್ಟುಹಬ್ಬನ. ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಲಿಂಗಪಟ್ಟಣದ ಮಂಜುನಾಥ್, ಗಂಗಾಧರ್ ಹಾಗೂ ಲಿಕಾಯಿತ್ ಅಲಿ, ಮರಿಸ್ವಾಮಿ, ಮಾದೇವ, ರವಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ವರಹನಾಥ ಕಲ್ಲಹಳ್ಳಿಯಲ್ಲಿ ಹೇಮಾವತಿ ನದಿ ದಡದಲ್ಲಿ ಭೂದೇವಿ ಸಮೇತವಾಗಿ ನೆಲೆಸಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ಸುಕ್ಷೇತ್ರಕ್ಕೆ ವರಹ ಜಯಂತಿ ಅಂಗವಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ ರಾಘವನ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಪುರಸ್ಕಾರಗಳು, ಹೋಮ ಹವನಗಳು ಶ್ರದ್ಧಾಭಕ್ತಿಯಿಂದ ನಡೆದವು. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಜೇನುತುಪ್ಪ, ಅರಿಶಿನ, ಶ್ರೀಗಂಧ, ಸುಗಂಧ ದ್ರವ್ಯ ಸೇರಿದಂತೆ ವಿವಿಧ ಹೂವುಗಳಿಂದ ಭೂವರನಾಥ ಸ್ವಾಮಿಗೆ ಅಲಂಕಾರ ಮಾಡಲಾಗಿತ್ತು.
ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರಿಗೆ ಬಿಸಿಬೇಳೆಬಾತ್ ಮೊಸರನ್ನ ಸೇರಿದಂತೆ ಪ್ರಸಾದವನ್ನು ಕೂಡ ವಿತರಿಸಲಾಯಿತು. ಭೂವರನಾಥ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸನ್ ರಾಘವನ್ ನೆರೆದಿದ್ದ ಭಕ್ತವರ ವೃಂದವನ್ನು ಉದ್ದೇಶಿಸಿ ಮಾತನಾಡಿದರು. ಬೇಡಿಕೆಗಳನ್ನು ಈಡೇರಿಸಿ ಆಶೀರ್ವಾದ ಮಾಡುತ್ತಿರುವ ಸ್ವಾಮಿಯ ಅನುಗ್ರಹದಿಂದಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ದಿನದಿಂದ ಹೆಚ್ಚಾಗುತ್ತಿದ್ದು, ಭೂ ವ್ಯಾಜ್ಯಗಳ ಪರಿಹಾರಕರಾದ ಸ್ವಾಮಿಯ ಕರುಣೆಯಿಂದಾಗಿ ಸ್ವಂತ ಸೂರು ಹೊಂದಬೇಕೆಂಬ ಸಂಕಲ್ಪ ಮಾಡಿದವರಿಗೆ ಪ್ರಾಪ್ತಿಯಾಗುತ್ತಿದೆ ಅಂತ ಅವರು ಹೇಳಿದರು. ಜೀವಾಪಾಯ ಇದೆ ಅಂತ ಯೋಜನೆ ಹೇಳಿದ್ರಿಂದ ಅದಕ್ಕೆ ಪರಿಹಾರಾರ್ಥವಾಗಿ ಈ ಒಂದು 7 ಗ್ರಾಮಗಳು ಮತ್ತು ವರಹಾಸ್ವಾಮಿ ದೇವಸ್ಥಾನವನ್ನು ದಾನ ಕೊಟ್ಟರು. ಆ ದಾನವನ್ನು 1817 ಜನವರಿ 27ಕ್ಕೆ ರಿಜಿಸ್ಟರ್ ಮಾಡಿದ ಅರಮನೆಯಲ್ಲಿ. ಅವತ್ತಿಂದ ಇವತ್ತವರೆಗೆ ಮರಕಾಲಮಠದ ಸ್ವಾಮಿಗಳು ಇಲ್ಲಿ ಪೂಜಾ ವಿಧಾನಗಳನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಈ ಕಾರ್ಯ ಮಾಡ್ತೀನಿ ಅಷ್ಟೇ. ನಾನು ಬಸವಣ್ಣನಷ್ಟೇ, ಅವರು ಯಜಮಾನರು ಮರಕಾಲ ಸ್ವಾಮಿಗಳು. ಒಂದು 15 ವರ್ಷಗಳ ಹಿಂದೆ 3 ಪ್ರಾಕಾರ ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದ್ವಿ. ಆಗ ತುಂಬ ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ಈಗ 2 ಪ್ರಾಕಾರ ಆಗಿದೆ. 2ನೇ ಪ್ರಾಕಾರ ಇನ್ನು ಗೋಪುರ ಕಂಪ್ಲೀಟ್ ಆಗಿಲ್ಲ. 56 ಅಡಿ ರಾಜಗೋಪುರ ಬರುತ್ತೆ 2ನೇ ಪ್ರಾಕಾರದಲ್ಲಿ. ಇನ್ನು 3 ರಾಜಗೋಪುರ 28 ಅಡಿ ಆಗ್ತಾ ಇದೆ. 3ನೇ ಪ್ರಾಕಾರದ 186 ಕಾಲು ಮಂಟಪ ಬರುತ್ತದೆ ಹಾಗೂ 186 ರಾಜಗೋಪುರ ಬರುತ್ತೆ. ಸೌತ್ ಇಂಡಿಯಾದಲ್ಲಿ ಹೊಸದಾಗಿ ಕಟ್ಟಿರ್ತಕ್ಕಂಥ ಅತ್ಯಂತ ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ ಒಂದೇ. ಭಗವಂತ ನಮಗೆ ಒಂದು ಕಡೆ ಗಡಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,